ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ಬ್ರೇಕ್. 5% ದರ ಏರಿಕೆಗೆ ಬಿಎಂಆರ್ಸಿಎಲ್ ತಡೆ. ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ರಿಲೀಫ್. ನಿರಂತರ ಅಭಿಯಾನ ನಡೆಸಿದ್ದ ನಿಮ್ಮ ಪಬ್ಲಿಕ್ ಟಿವಿ. ರಾಜ್ಯ ಸರ್ಕಾರದ ವಿರುದ್ಧ ಖಾಲಿ ಟ್ರಂಕ್ ಪ್ರದರ್ಶಿಸಿದ ಬಿಜೆಪಿ. ರಾಜ್ಯದ ಹಲವೆಡೆ ಸರಣಿ ಸರಗಳ್ಳತನ. ಕೆನಡಾದಲ್ಲಿ ಕನ್ನಡಿಗನ ಕಗ್ಗೊಲೆ. ಟೊರೆಂಟೊದಲ್ಲಿ ಗುಂಡಿಕ್ಕಿ ಕನ್ನಡಿಗನ ಹತ್ಯೆ. ನಗರದಲ್ಲಿ ತಪ್ಪದ ಬಿಎಂಟಿಸಿ ಅವಾಂತರ. ಬ್ರೇಕ್ ಫೇಲ್ಯೂರ್ ಆಗಿ ಆಕ್ಸಿಡೆಂಟ್. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮೆಟ್ರೋ ಪ್ರಯಾಣ ದರ ಏರಿಕೆ ಖಂಡಿಸಿ ಕಳೆದ 2 ದಿನದಿಂದ ಸುದ್ದಿ ಬಿತ್ತರಿಸಿದ್ದ ನಿಮ್ಮ ಪಬ್ಲಿಕ್ ಟಿವಿ ಕೊನೆಗೂ ದರ ಏರಿಕೆಗೆ ಬ್ರೇಕ್ ಬೀಳುವಂತೆ ಮಾಡಿದೆ. ಇಂದಿನಿಂದ ಜಾರಿಗೆ ಬರಬೇಕಿದ್ದ ಹೊಸ ದರಕ್ಕೆ ಕೊನೆಗೂ ಬ್ರೇಕ್ ಹಾಕಲಾಗಿದ್ದು, ಮೆಟ್ರೋ ದರ ಏರಿಕೆಯನ್ನ ಖುದ್ದು ಕೇಂದ್ರವೇ ತಡೆ ಹಿಡಿದಿದ್ದು, ಈ ಮೂಲಕ ಸವಾರರಿಗೆ ಆಗಬಹುದಾಗಿದ್ದ ಹೆಚ್ಚುವರಿ ಹೊರೆಯನ್ನ ತಡೆಯುವ ಮೂಲಕ ಬಿಗ್ ಇಂಪ್ಯಾಕ್ಟ್ ಮಾಡಿದೆ. ದರ ಏರಿಕೆ ಸಂಬಂಧ ಪ್ರಯಾಣಿಕರ ಬಗ್ಗೆ ಯೋಚನೆ ಮಾಡದ ಸರ್ಕಾರಗಳು ಏಕಾಏಕಿ 5% ಪರಿಷ್ಕರಣೆಗೆ ಮುಂದಾಗಿ ಇಂದು ಬೆಳಗ್ಗೆಯಿಂದ ಜಾರಿ ಮಾಡಲು ತಯಾರಿ ಮಾಡಿದ್ದವು. ದರ ನಿಗದಿ ಸಮಿತಿ ಮೂಲಕ ಏರಿಕೆಗೆ ತಯಾರಿ ಮಾಡಿ ಆ ಬಳಿಕ ದರ ಏರಿಕೆಗೆ ನಾವು ಕಾರಣರಲ್ಲ ಅಂತ ಒಬ್ಬರ ಮೇಲೊಬ್ಬರು ಆರೋಪಗಳನ್ನ ಮಾಡುವ ಮೂಲಕ ಕಿತ್ತಾಟಕ್ಕೆ ಮುಂದಾಗಿದ್ರು. ಈ ಸಂಬಂಧ ನಿಷ್ಪಕ್ಷಪಾತ ಸುದ್ದಿ ಬಿತ್ತರಿಸುವ ಮೂಲಕ ದರ ಏರಿಕೆ ಖಂಡಿಸಿ ಕಳೆದ 2 ದಿನಗಳಿಂದ ಸಂಕ್ಷಿಪ್ತ ಸುದ್ದಿಯನ್ನ ಬಿತ್ತರಿಸಿ ನಿಮ್ಮ ಪಬ್ಲಿಕ್ ಟಿವಿ ಕೊನೆಗೂ ದರ ಏರಿಕೆಯಿಂದ ಜನರಿಗಾಗುವ ಹೊರೆಯ ಬಗ್ಗೆ ಸರ್ಕಾರಗಳನ್ನ ಎಚ್ಚರಿಸಿ ಕೊನೆಗೂ ದರ ಏರಿಕೆಗೆ ಬ್ರೇಕ್ ಹಾಕುವಂತೆ ಮಾಡಿದೆ. ತುಂಬಾ ಒಳ್ಳೇದು ಅನ್ಸುತ್ತೆ ನಮ್ಮಂತ ಮಿಡಲ್ ಕ್ಲಾಸ್ ಬಾಯ್ಸ್ಗೆಲ್ಲ. ಯಾಕಂದ್ರೆ ನಾವು ಚಾರ್ಜ್ ಕೊಟ್ಟು ಹೋಗ್ಲಿಕ್ಕೆ ಆಟೋಗೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ. ಮೆಟ್ರೋ ಇರೋದ್ರಿಂದ ನಮಗೆ ಮಿಡಲ್ ಕ್ಲಾಸ್ಗೆ ಸ್ವಲ್ಪ ಸಹಾಯ ಆಗುತ್ತೆ. ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಡೈಲಿ ಕಮಿಟ್ ಮಾಡೋಕ್ಕಾದ್ರೆ ಎಷ್ಟಾದರೂ ಪ್ರಾಬ್ಲಮ್ ಆಗೇ ಆಗುತ್ತೆ. ಸರಿ ಅಲ್ಲ ಅದು. ಅವ್ರಿಗೆ ಇಚ್ಛೆ ಬಂದಂಗೆ ಹೆಚ್ಚಿಗೆ ಮಾಡ್ಕೊಂತ ಹೋಗೋದು. ಜನನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಅಷ್ಟೇ ಬಡ ಜನರಿಗೆ ಎಲ್ಲರಿಗೆ ಹೆಲ್ಪ್ ಆಗುತ್ತಾ. ಜಾಸ್ತಿ ಆಗೋದ್ರಿಂದ ತೊಂದರೆ ಆಗುತ್ತಲ್ಲ, ಅದಕ್ಕೋಸ್ಕರ ಇಷ್ಟೇ ಇದ್ರೆ ಅನುಕೂಲ ಆಗುತ್ತೆ ಎಲ್ಲರಿಗೆ. ಅಷ್ಟೇ. ನಮ್ಮ ಮೆಟ್ರೋ ದರ ಏರಿಕೆ ವಿರುದ್ಧ ಬೆಂಗಳೂರಿನ ಆರ್ವಿ ರೋಡ್ ಮೆಟ್ರೋ ನಿಲ್ದಾಣದಲ್ಲಿ ಇವತ್ತು ಸಂಸದ ತೇಜಸ್ವಿ ಸೂರ್ಯ, ಶಾಸಕ ಸಿಕೆ ರಾಮಮೂರ್ತಿ ಮೌನ ಪ್ರತಿಭಟನೆ ಮಾಡಿದ್ರು. ಖಾಲಿ ಟ್ರಂಕ್ ಪ್ರದರ್ಶನ ಮಾಡಿ ಪ್ರತಿಭಟನೆ ಮಾಡಿದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಸಂಸತ್ ಅಧಿವೇಶನ ನಡೆಯುವಾಗ ನನ್ನನ್ನ ವಶಕ್ಕೆ ಪಡೆಯುವಂತಿಲ್ಲ, ಕಾನೂನು ತಿಳ್ಕೊಂಡು ವಶಕ್ಕೆ ಪಡೀರಿ ಅಂತ ತೇಜಸ್ವಿ ಸೂರ್ಯ ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಕಾಂಗ್ರೆಸ್ ಆಡಳಿತದ ಕರ್ನಾಟಕದಲ್ಲಿ ಸಾರ್ವಜನಿಕ ಸಾರಿಗೆ ಮತ್ತು ಉತ್ತಮ ಮೂಲಸೌಕರ್ಯಕ್ಕೆ ಬೇಡಿಕೆ ಇಟ್ಟರೆ ಬಂಧನವಾಗುತ್ತೆ. ಉತ್ತಮ ಬೆಂಗಳೂರಿಗಾಗಿ ಹೋರಾಟ ಮಾಡೋದು ಅಪರಾಧವಾಗಿದ್ರೆ ನಾನು 1000 ಬಾರಿ ಬಂಧನಕ್ಕೆ ಒಳಗಾಗೋಕೆ ಸಿದ್ಧ ಅಂತ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಮೆಟ್ರೋ ದರ ಏರಿಕೆ ಮಧ್ಯಮ ವರ್ಗದ ಜನರಿಗೆ ಭಾರ ಆಗಿದ್ದು, ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಬೇಕು ಅಂದಿದ್ದಾರೆ. ಇದು ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ಕೊಟ್ಟಿರುವಂಥ ನೆರವಷ್ಟೇ. ಮೆಟ್ರೋ ದರ ಪದೇ ಏರ್ತಾ ಇರುವಂಥದ್ದು ರಾಜ್ಯ ಸರ್ಕಾರ ಇಷ್ಟು ವರ್ಷಗಳು ಹಿಂದೆ ಎಲ್ಲ ಸರ್ಕಾರಗಳು ಕೊಟ್ಟಂತೆ ಬಜೆಟ್ನಲ್ಲಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಏನು ಬಜೆಟ್ನಲ್ಲಿ ಮೆಟ್ರೋ ಕೊಡ್ತಾ ಇದ್ರು, ಅದನ್ನ ಈ ಸರ್ಕಾರ ನಾವು ದಿವಾಳಿ ಎದ್ದೋಗಿದ್ದೀವಿ, ನಾವು ಖಾಲಿ ಟ್ರಂಕ್ ಆಗಿದ್ದೀವಿ, ನಮ್ಮ ಹತ್ರ ದುಡ್ಡಿಲ್ಲ, ಆ ಕಾರಣಕ್ಕೆ ನಮಗೆ ಕೊಡೋಕ್ಕಾಗೋದಿಲ್ಲ, ಅದನ್ನು ನೀವು ದರ ಏರಿಸಿ ಪ್ರಯಾಣಿಕರಿಂದನೇ ತಗೊಳ್ಳಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ದರ ಜಾಸ್ತಿ ಆಗಿದೆ. ಖಾಲಿ ಟ್ರಂಕ್ ಇವತ್ತು ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಟ್ರಂಕ್ ಆಗಿದೆ. ಕೇಂದ್ರ ಸರ್ಕಾರದಲ್ಲಿ ಇವತ್ತು ಅವ್ರ ತಲೆ ಅಲ್ಲ, MP ಅವರವ್ರ ತಲೆ ಖಾಲಿ ಟ್ರಂಕ್ ಅಲ್ಲ, ಇವರ ಖಜಾನೆ ಪಾಪರ ಆಗಿದೆ. ಅದ್ರ ವಿರುದ್ಧ ಖಾಲಿ ಟ್ರಂಕ್ ತಗೊಂಡು ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಸರ್. ನಾವು ಬೆಂಗಳೂರಿನ ನೆಲಮಂಗಲ ಬಳಿಯ ಹುಸ್ಕೂರು ಗ್ರಾಮದಲ್ಲಿ ಮಹಿಳೆಯೊಬ್ಬರು ಬೆಳಗ್ಗೆ ಎದ್ದು ಮನೆಯ ಮುಂದೆ ಕಸ ಗುಡಿಸುವಾಗ ಬೈಕ್ನಲ್ಲಿ ಬಂದ ದುಷ್ಕರ್ಮಿ ಸರಗಳ್ಳತನಕ್ಕೆ ಯತ್ನಿಸಿದ್ದಾರೆ. ಈ ವೇಳೆ 45 ವರ್ಷದ ಜ್ಯೋತಿ ಸರ ಉಳಿಸಿಕೊಳ್ಳೋಕೆ ಒದ್ದಾಡಿದ್ದಾರೆ. ಸ್ಪ್ರೇ ಸಿಂಪಡಿಸಿ ಮಹಿಳೆ ಮೇಲೆ ಹಲ್ಲೆ ಮಾಡಿದ ಕಾರಣ ಮಹಿಳೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಕೂಡಲೇ ಮಹಿಳೆಯನ್ನು ನೆಲಮಂಗಲ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡೋಷ್ಟರಲ್ಲೇ ಮಹಿಳೆ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮೃತ ಜ್ಯೋತಿ ಕೊರಳಲ್ಲಿ 70 ಗ್ರಾಂ ಮಾಂಗಲ್ಯ ಸರ ಇತ್ತು ಅಂತ ಕುಟುಂಬಸ್ಥರು ಹೇಳಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕಳ್ತನ ಮಾಡಕ್ ಬಂದು ಒಂದು ಪ್ರಾಣನೆ ಕಳೆದಿದ್ದಾರೆ. ಸರ ಮತ್ತೆ ವಾಲೆ ಎರಡನ್ನೂ ಸಹ ಕದ್ದೊಯ್ದವ್ರೆ. ಮತ್ತೆ ಲಾಕ್ ಹಾಕಿದ್ದಾರೆ. ಡೋರ್ ಇಂದ ಮನೆಯಿಂದ ಒಳಗಡೆಯಿಂದ ಯಾರು ಬರಬಾರ್ದು ಅಂತ ಲಾಕ್ ಹಾಕಿದ್ದಾರೆ. ಗ್ರಾಮಸ್ಥರು ಆಮೇಲೆ ಏನ್ ಈ ತರ ಬಿದ್ದಿದ್ದಾರೆ ಅಂತ ನೋಡಿದಾಗ ಎಲ್ಲ ಒಡವೆ ಮತ್ತೆ ಅವಕ್ಕನ್ನ ಜೀವ ತೆಗೆದುಬಿಟ್ಟು ಹೋಗಿದ್ದಾರೆ ಸರ್. ಇವತ್ತು ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಉಸ್ಕೂರು ಎಂಬ ಒಂದು ವಿಲೇಜ್ ಅಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಅವರ ಮನೆ ಮುಂದೆ ಬಿದ್ದಿರ್ತಾರೆ. ಮನೆಯ ಹೊರಗೆ ಚಿಲ್ಕ ಹಾಕಿರೋದು ಕಂಡು ಬರ್ತದೆ. ಪರಿಶೀಲನೆ ಮಾಡಿದಾಗ ಪ್ರಾಣ ಇಲ್ದಿರ ಇರೋದು ಕಂಡು ಬರ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಒಂದು ಸಸ್ಪಿಷಿಯಸ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಈ ಒಂದು ಮೃತಿ ಆಗಿರ್ತದೆ. ಸೊ ಇದ್ರ ಮೇಲೆ ನಮ್ಮ ಠಾಣೆಯಲ್ಲಿ ಈಗ ದೂರು ಪಡೆದುಕೊಂಡು ಪ್ರಕರಣ ಹೇಗೆ ಆಗಿದೆ ಮತ್ತು ಏನು ಆಗಿದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡಲಾಗ್ತದೆ.
ಕೆನಡಾದ ಟೊರೆಂಟೊ ಸಿಟಿಯಲ್ಲಿ ಕನ್ನಡಿಗ ಟೆಕ್ಕಿ ಗುಂಡಿನ ದಾಳಿಗೆ ಬಲಿಯಾಗಿದ್ದಾನೆ. 37 ವರ್ಷದ ಚಂದನ್ ಕುಮಾರ್ ಸಾವನ್ನಪ್ಪಿರುವ ಮೃತ ಟೆಕ್ಕಿ. ನೆಲಮಂಗಲ ತ್ಯಾಮಗೊಂಡ್ಲು ನಿವಾಸಿ ಚಂದನ್ ಕುಮಾರ್ ಮೃತ ದುರ್ದೈವಿ. L&T ಮೈಂಡ್ ಟ್ರೀಯಲ್ಲಿ ಕಳೆದ 6 ವರ್ಷದಿಂದ ಕೆಲಸ ಮಾಡ್ತಾ ಇದ್ದ ಚಂದನ್ ನಿನ್ನೆ ಕಾರಿನಲ್ಲಿ ತೆರಳುವಾಗ ಹಂತಕರು ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದಾರೆ. ಘಟನೆ ಬಗ್ಗೆ ನಿನ್ನೆ ರಾತ್ರಿ ಟೊರೆಂಟೊ ಪೊಲೀಸರು ಕರೆ ಮಾಡಿ ತ್ಯಾಮಗೊಂಡ್ಲು ಗ್ರಾಮದಲ್ಲಿ ವಾಸ ಇರುವ ಪೋಷಕರಿಗೆ ವಿಷಯ ತಿಳಿಸಿದ್ದಾರೆ. ಘಟನೆಗೆ ಕಾರಣ ಏನು ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ. ಟೊರೆಂಟೊದಲ್ಲಿ ಕನ್ನಡಪರ ಚಟುವಟಿಕೆಯಲ್ಲಿ ಚಂದನ್ ಸಕ್ರಿಯನಾಗಿದ್ದ. ಏಕೈಕ ಪುತ್ರನನ್ನು ಕಳೆದುಕೊಂಡಿರುವ ನಿವೃತ್ತ ಶಿಕ್ಷಕ ನಂದಕುಮಾರ್ ಆಕ್ರಂದನ ಮುಗಿಲು ಮುಟ್ಟಿದೆ. ಸರ್, ನಾನೇ ರಾತ್ರಿ 8 ಗಂಟೆಗೆ ಫೋನ್ ಬಂತು ಮಾಡ್ಬಿಟ್ಟೆ. ತಿರ್ಗಾ ಇನ್ನೊಂದ್ಸಲಿ ಫೋನ್ ಮಾಡಿದ್ರು, ನಾನು ಎತ್ತಲಿಲ್ಲ. ತಿರ್ಗಾ ಕಾಲ್ ಬಂತಂತೆ. ಕಾಲ್ ಬಂದು ತಗೊಂಡ್ರೆ ನಾನು ಇಂಗ್ಲಿಷ್ ಮಾತಾಡಿದ್ರಲ್ಲ, ಯಾರು ತೆಲುಗಿನಲ್ಲಿ ಮಾತಾಡಿದ್ರಂತೆ. ಚಂದನ್ ಕುಮಾರ್ ಫಾದರ್ ನಂದಕುಮಾರ ಅದಂತೆ, ಹೌದಂತೆ, ಎಕ್ಸ್ಪೈರ್ಡ್ ಅಂತದ್ದು. ನಮ್ಮ ಫ್ಯಾಮಿಲಿಯಲ್ಲಿ ಅವನೊಬ್ಬನೇ ಈಗ ಹೊರದೇಶಕ್ಕೆ ಹೋಗಿದ್ದಿದ್ದು, ಚೆನ್ನಾಗಿದ್ದಾನೆ ಅಂತ. ಈಗ ಸುಮಾರು ಒಂದು 7-8 ತಿಂಗಳ ಮುಂಚೆ ಅವ್ರ ತಾತ ಅವ್ರು ತೀರ್ಕೊಂಡ್ರು, ಅವಾಗ ಬಂದಿದ್ದಷ್ಟೇ. ಎಲ್ಲಾರನ್ನೂ ಚೆನ್ನಾಗಿ ಮಾತಾಡ್ಸ್ಕೊಂಡು ಎಲ್ರಿಗೂ ಗಿಫ್ಟ್ ತಂದು ಕೊಟ್ಟು, ಯಾವಾಗೂ ಅವನು ಆ ಥರ ಇದೇ ಇರಲಿಲ್ಲ ಭಾವನ್ಗೆ. ಎಲ್ಲರೂ ಒಂದೇ ಅನ್ನೋ ಥರ ಇದ್ದ. ಆಗಿಂದನೂ ಅವನು ಎಲ್ಲರ ಜೊತೆ ಸೋಷಿಯಲ್ ಆಗಿರ್ತಿದ್ದ. ಆಮೇಲೆ ಕ್ಲಾಸಲ್ಲೂ ಚೆನ್ನಾಗಿ ಓದ್ತಾ ಇದ್ದ. ಆಮೇಲೆ ಎಲ್ಲರ ಹಚ್ಕೊಂಡಿದ್ದ, ಎಲ್ಲರನ್ನೂ ಚೆನ್ನಾಗಿ ಹೊಂದ್ಕೊಂಡು ಮಾಡಿಕೊಂಡು. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳಿಂದ ನಡೀತಾ ಇರುವ ಅಪಘಾತ ಸಂಖ್ಯೆ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ. ನಿನ್ನೆ ಸಂಜೆ ಕೂಡ ಬ್ರೇಕ್ ಫೇಲ್ ಆದ ಕಾರಣ ಬಿಎಂಟಿಸಿ ಬಸ್, ಆಟೋ, ಬೈಕ್ಗಳ ಮೇಲೆ ಏಕಾಏಕಿ ನುಗ್ಗಿದೆ. ಆ ಬಳಿಕ ಅಲ್ಲೇ ಇದ್ದ ಮರಕ್ಕೆ ಡಿಕ್ಕಿಯಾಗಿ ಬಸ್ ನಿಂತಿದೆ. ಇಲ್ಲದೇ ಇದ್ರೆ ಭಾರಿ ಅನಾಹುತವೇ ಸಂಭವಿಸ್ತಾ ಇದ್ದು. ಕಮಲಾನಗರದ ಡಾಕ್ಟರ್ ರಾಜ್ಕುಮಾರ್ ಸರ್ಕಲ್ ಬಳಿ ನಿನ್ನೆ ಸಂಜೆ 6:45 ಸುಮಾರಿನಲ್ಲಿ ಘಟನೆ ಆಗಿದೆ. ಕೂದಲೆಳೆ ಅಂತರದಲ್ಲಿ ಆಟೋ ಚಾಲಕ, ಆಟೋದಲ್ಲಿದ್ದ ಪ್ರಯಾಣಿಕ ಹಾಗೂ ಬೈಕ್ ಸವಾರ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಡೆಡ್ಲಿ ಆಕ್ಸಿಡೆಂಟ್ನ ಸಿಸಿಟಿವಿ ದೃಶ್ಯ ಎದೆ ಝಲ್ಲನಿಸುವಂತಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೊಂದು ವಿಚಿತ್ರ ಪ್ರಕರಣ ಬೆಳಕಿಗೆ ಬಂದಿದೆ. ಬ್ಯಾಟರಾಯನಪುರ ಯುವತಿಯೊಬ್ಬಳು ವಿದ್ಯಾಭ್ಯಾಸಕ್ಕಾಗಿ ಪೋಷಕರು ಕೊಟ್ಟ ಮೊಬೈಲ್ ದುರುಪಯೋಗ ಪಡಿಸಿಕೊಂಡು ಅಮ್ಮ ದೊಡ್ಡಮ್ಮನ ಖಾಸಗಿ ಫೋಟೋಗಳನ್ನು ತೆಗೆದು ಪ್ರಿಯಕರನಿಗೆ ಕಳುಹಿಸಿದ್ದಾರೆ. ಇನ್ನು ಕೆಲ ದಿನಗಳ ಹಿಂದೆ ಆಕೆ ಅಪರಿಚಿತ ಯುವಕನೊಂದಿಗೆ ಮಾತಾಡ್ತಾ ಇದ್ದ ವಿಚಾರ ಕುಟುಂಬದ ಗಮನಕ್ಕೆ ಬಂದಿತ್ತು. ಈ ವಿಚಾರವನ್ನ ಆಕೆಯ ತಾಯಿ ಪತಿಗೆ ತಿಳಿಸಿದ್ರು. ಅದಾದ ನಂತರ ಅನುಮಾನ ಬಂದು ಮೊಬೈಲ್ ಪರಿಶೀಲನೆ ಮಾಡಿದಾಗ ಕುಟುಂಬ ಸದಸ್ಯರ ಖಾಸಗಿ ಅಂಗಗಳ ಫೋಟೋಗಳನ್ನು ರಹಸ್ಯವಾಗಿ ತೆಗೆದು ಪ್ರಿಯಕರನಿಗೆ ಕಳಿಸಿರೋದು ಗೊತ್ತಾಗಿದೆ. ಇದೀಗ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಎಫ್ಐಆರ್ ಆಗಿದೆ. ಸದ್ಯ ಯುವತಿ ಹಾಗೂ ಆಕೆಯ ಪ್ರಿಯಕರ ವರುಣ್ ಅಲಿಯಾಸ್ ಗಿರಿಧರ್ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಪಂದ್ಯ ಆಡಿಸೋ ಬಗ್ಗೆ ನಡೀತಾ ಇದ್ದ ಹಗ್ಗ ಜಗಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತಿದೆ. ಮುಂದಿನ ಐಪಿಎಲ್ ಹೊತ್ತಿಗೆ ಆರ್ಸಿಬಿ ಪಂದ್ಯಾವಳಿಗಳನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಆಡಿಸಬೇಕು ಎಂಬ ನಿಟ್ಟಿನಲ್ಲಿ ಕೆಎಸ್ಸಿಎ ಹಾಗೂ ಆರ್ಸಿಬಿ ಜಂಟಿ ಕಸರತ್ತು ಮುಂದುವರೆದಿದೆ. ಈ ಬೆನ್ನಲ್ಲೇ ಇವತ್ತು ಗೃಹ ಸಚಿವ ಪರಮೇಶ್ವರನ್ನ ಕೆಎಸ್ಸಿಎ ಮತ್ತು ಆರ್ಸಿಬಿ ಜಂಟಿ ನಿಯೋಗ ಭೇಟಿ ಮಾಡಿ ಚರ್ಚೆ ನಡೆಸಿರುವುದು ಮಹತ್ವ ಪಡ್ಕೊಂಡಿದೆ. ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್, ಆರ್ಸಿಬಿಯ ರಾಜೇಶ್ ಮೆನನ್ ನೇತೃತ್ವದ ನಿಯೋಗ ಸಮಾಲೋಚನೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ವೆಂಕಟೇಶ್ ಪ್ರಸಾದ್, ಸದ್ಯದಲ್ಲೇ ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಪಂದ್ಯ ನಡೆಸೋ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ. ಬಳಿಕ ಸಿಎಂ ಜೊತೆಗೂ ಚರ್ಚಿಸಿ ತೀರ್ಮಾನವನ್ನ ತೆಗೆದುಕೊಳ್ಳುವುದಾಗಿ ಪರಮೇಶ್ವರ್ ತಿಳಿಸಿದ್ರು. ಹೋಮ್ ಮಿನಿಸ್ಟರ್ ಮೀಟ್ ಮಾಡಿದ್ವಿ ನಾವು ಪರಮೇಶ್ವರ್ ಜಿ ಅವ್ರನ್ನ. ಇಲ್ಲಿ ಆರ್ಸಿಬಿ ಮ್ಯಾಚ್ ಅವರು ನಡೆಸ್ಕೊಡ್ಲಿ ಅನ್ನೋ ಒಂದು ಭಾವನೆಯಿಂದ ಬಂದಿದ್ದು. ಅವ್ರು ಖಂಡಿತ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇನ್ಫ್ಯಾಕ್ಟ್ ಇವತ್ತು ಆರ್ಸಿಬಿನವರು ಬಂದಿದ್ರು ನಮ್ಮ ಜೊತೆಯಲ್ಲಿ. ಒಂಥರ ಜಾಯಿಂಟ್ ಡೆಲಿಗೇಷನ್ ಬಂದಿದ್ದು. ಕೆಎಸ್ಎ ಕಡೆಯಿಂದ ನಾನು ಮತ್ತೆ ವಿನಯ್ ಮೃತ್ಯುಂಜಯ, ಹಾಗೇನೆ ಆರ್ಸಿಬಿ ಕಡೆಯಿಂದ ಅವರು ರಾಜೇಶ್ ಮೆನನ್ ಅವರು ಬಂದಿದ್ರು. ಸೊ ಹಾಗಾಗಿ ಒಂದು ಒಳ್ಳೆ ಡಿಸ್ಕಷನ್ ಆಯಿತು. ಸದ್ಯಕ್ಕೆ ಸ್ಟೇಡಿಯಂನ ವಿಸಿಟ್ ಮಾಡಿ ಏನೆಲ್ಲ ಈಗ ಕರೆಕ್ಟಿವ್ ಮೆಷರ್ಸ್ ತಗೊಳ್ಳೋದಕ್ಕೆ ಸಮಯ ಮತ್ತೊಂದು ಎಲ್ಲ ನಿಗದಿ ಮಾಡಬೇಕು ಅಂತೇಳಿ ನಾವು ಮಾಡಿದ್ದು. ಅದಕ್ಕಾಗಿ ಅವರು ಬಂದಿದ್ದರು, ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಅವರಿಗೆ ಬುಧವಾರ ಸಮಯ ಕೊಟ್ಟಿದ್ದೇನೆ. ಸರ್ಕಾರದ ಹಂತದಲ್ಲಿ ಏನು ಮಾಡ್ಬೋದು ಮತ್ತು ಅವರಿಗೆ ಏನು ನಾವು ಸೂಚನೆ ಕೊಡ್ಬೋದು ಅದೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನವನ್ನು ತಗೊಳ್ತೀವಿ. ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯೋಕೆ ಮನೆ ಒಡತಿಯರು ಬದುಕಿರುವ ಸರ್ಟಿಫಿಕೇಟ್ ಕೊಡಬೇಕು ಎಂಬ ನಿಯಮ ಜಾರಿ ಮಾಡಬೇಕು ಅಂತ ಮುಂದಾಗಿರುವ ಸರ್ಕಾರದ ನಡೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ವಿಧಾನಸೌಧದಲ್ಲಿ ಪ್ರತಿಕ್ರಿಯೆ ಕೊಟ್ಟ ಅವರು, ಈ ಸರ್ಕಾರ ಬಂದ ಮೇಲೆ 2 ಲಕ್ಷ ಕೋಟಿ ಸಾಲ ಮಾಡಿದೆ. ಈ ಬಜೆಟ್ಗೆ 3 ಲಕ್ಷ ಕೋಟಿ ಸಾಲ ಆಗುತ್ತೆ. ಅವರ ಬಳಿ ಹಣ ಇಲ್ಲ. ಈಗಾಗಲೇ ರೇಷನ್ ಕಾರ್ಡ್ ಕಟ್ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ರೇಷನ್ ಕಾರ್ಡ್ ಕಟ್ ಮಾಡ್ತಾ ಇದ್ದಾರೆ. ಈ ಮೂಲಕ ಗ್ಯಾರಂಟಿ ಕಟ್ ಮಾಡೋಕೆ ಮುಂದಾಗಿದ್ದಾರೆ. ಫುಟ್ಪಾತ್ ವ್ಯಾಪಾರಿಗಳ ಕಾರ್ಡ್ ರದ್ದು ಮಾಡಿದ್ದಾರೆ. ಕಾಂಗ್ರೆಸ್ ತುಗಲಕ್ ಸರ್ಕಾರ ಮಾಡ್ತಿದೆ. ಇದು ಪಾಪರ್ ಸರ್ಕಾರ. ಮುಂದೆ ಇನ್ನೂ ಕಟ್ ಮಾಡಿ ಬಡವರ ವಿರೋಧಿಯಾಗಿ ಕೆಲಸ ಮಾಡುತ್ತೆ ಅಂತ ಕಿಡಿಕಾರಿದ್ರು. 2 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಆಗಿದೆ. ಈಗ ಮತ್ತೆ ಬಡ್ಜೆಟ್ ಮಾಡುವಾಗ ಅದೊಂದು 3 ಲಕ್ಷ ದಾಟ್ತೈತೆ. ಅವ್ರ ಹತ್ರ ಹಣ ಇಲ್ಲ. ಇನ್ನೇನಿದ್ರು 5 ಗ್ಯಾರಂಟಿಗಳಲ್ಲಿದೆ. ಈಗಾಗಲೇ ಎಲ್ಲ ಕಡೆ ರೇಷನ್ ಕಾರ್ಡ್ 2,000 3,000 ರೇಷನ್ ಕಾರ್ಡನ್ನು ಕಟ್ ಮಾಡಿಬಿಟ್ಟಿದ್ದಾರೆ. ಈಗಾಗಲೇ 5 ಗ್ಯಾರಂಟಿನೂ ಕಟ್ಟು. ಫುಟ್ಪಾತ್ ವ್ಯಾಪಾರಿಗಳು ಆ GST ನಾರ್ಮಲಿ ಬಂದೇ ಬರ್ತದೆ. GST
ಅವ್ರನ್ನೆಲ್ಲ ಆ ಕ್ಯಾಟಗರಿ ಸೇರಿಬಿಟ್ಟಿದ್ದಾರೆ. GST ಕಟ್ಟಿದ್ದೀರಾ, ನಿಮಗೆ ಬೆನಿಫಿಟ್ ಇಲ್ಲ ಅಂತೇಳಿ. ಮೇಕೆದಾಟು ಅಣೆಕಟ್ಟು ನಿರ್ಮಾಣಕ್ಕೆ ಕರ್ನಾಟಕ ಸರ್ಕಾರ ಸ್ಥಳ ನಿಗದಿಪಡಿಸಿ ಕೇಂದ್ರ ಸರ್ಕಾರಕ್ಕೆ ಮಾಹಿತಿಯನ್ನು ರವಾನಿಸಿದೆ. ಕಾವೇರಿ ಮತ್ತು ಅರ್ಕಾವತಿ ನದಿಯ ಸಂಗಮದ ಕೆಳಭಾಗದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಅಣೆಕಟ್ಟು ನಿರ್ಮಾಣಕ್ಕೆ ಮುಂದಾಗಿದೆ. ಹಲವು ಅಧ್ಯಯನದ ಬಳಿಕ ಸ್ಥಳ ಆಯ್ಕೆ ಮಾಡಲಾಗಿದ್ದು 99 ಮೀಟರ್ ಎತ್ತರ ಅಣೆಕಟ್ಟು ನಿರ್ಮಿಸುವ ಅಂದಾಜಿದೆ. ಈ ಅಣೆಕಟ್ಟು ನಿರ್ಮಾಣ ಆದರೆ ನೀರಿನ ಸಾಮರ್ಥ್ಯ ಸುಮಾರು 67.16 TMC ಇರಲಿದೆ. ಅಂದ್ರೆ ಅಂದಾಜು KRSಗಿಂತ ಅರ್ಧದಷ್ಟು ಇರಲಿದೆ. ಈ ಅಣೆಕಟ್ಟು ನಿರ್ಮಾಣಕ್ಕೆ ಮುಂದಾದರೆ ಸುಮಾರು 5173 ಹೆಕ್ಟೇರ್ ಭೂಮಿ ಮುಳುಗಡೆ ಆಗಲಿದೆ. ಕಾವೇರಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಕಂಡುಬರುವ ಪ್ರಸ್ತುತ ಸ್ಥಳದ ಮೇಲ್ಭಾಗ ಅಥವಾ ಕೆಳಭಾಗದಲ್ಲಿ ನೀರಿನ ಸಂಗ್ರಹಕ್ಕೆ ಸ್ಥಳ ಇಲ್ಲ ಅಂತ ವರದಿಯಲ್ಲಿ ಉಲ್ಲೇಖ ಆಗಿದೆ. ಬೆಳೀತಾ ಇರುವ ಜನಸಂಖ್ಯೆಗೆ ಅನುಗುಣವಾಗಿ ಕುಡಿಯುವ ನೀರು, ವಿದ್ಯುತ್ ಪೂರೈಕೆಗೆ ಸಹಕಾರಿಯಾಗುವುದರ ಜೊತೆಗೆ ತಮಿಳುನಾಡಿಗೆ ನೀರು ಹರಿಸೋಕೆ ಅನುಕೂಲ ಆಗಲಿದೆ ಅಂತ ಕೇಂದ್ರಕ್ಕೆ ಸಲ್ಲಿಸಿರುವ ವರದಿಯಲ್ಲಿ ಹೇಳಲಾಗಿದೆ.